ಕೈಕೊಟ್ಟ ಮುಂಗಾರು ಡ್ಯಾಂಗಳು ಖಾಲಿ, ಕರಗಿದ ಕಾವೇರಿ, ಒಣಗಿದ ಕೃಷ್ಣೆ, ಬತ್ತುತ್ತಿದೆ ಜಲಮೂಲ, ಕಂಗಾಲಾದ ಅನ್ನದಾತ, ಕುಡಿಯೋ ನೀರಿಗೂ ಬರ, ಜಲಕಂಟಕ. ರಾಜ್ಯದಲ್ಲಿ ಜೂನ್ ತಿಂಗಳಲ್ಲಂತೂ ಮುಂಗಾರು ಕೈಕೊಟ್ಟಿದೆ. KRS ಡ್ಯಾಮ್ ಖಾಲಿ ಆಗಿದೆ. ನಾವು ತೋರಿಸ್ತಾನೆ ಇದೀವಿ. ಮೊನ್ನೆ ಅಷ್ಟೇ ಲಿಂಗನಮಕ್ಕಿ ಡ್ಯಾಮ್ ಬಗ್ಗೆ ತೋರಿಸ್ತಾ ಇದ್ವಿ. ಅದು ಕೂಡ ಖಾಲಿ ಆಗ್ತಾ ಇರುವಂತದ್ದು. ರಾಜ್ಯದ ಅತಿ ದೊಡ್ಡ ಜಲಾಶಯ. ಇನ್ನ KRS ಡ್ಯಾಮ್ ಕೂಡ ಖಾಲಿಯಾಗಿದೆ. ಮಂಡ್ಯ ಮೈಸೂರು ಭಾಗದ ರೈತರಲ್ಲಿ ಆತಂಕ ಮನೆ ಮಾಡಿದೆ. KRS ಡ್ಯಾಮ್ ಖಾಲಿ ಆಗಿರುವಂತ ಹಿನ್ನೆಲೆ, ಖಾಲಿ ಅಂದ್ರೆ ಡೆಡ್ ಸ್ಟೋರೇಜ್ ಅನ್ನ ಬಿಟ್ಟು ಇನ್ನೊಂದು 7 TMC ನೀರಿದೆ ಅಷ್ಟೇ. ಬೆಂಗಳೂರಿಗೆ ಕುಡಿಯುವ ನೀರಿಗೂ ಕೂಡ ಬರ ಎದುರಾಗುವಂತ ಸಾಧ್ಯತೆ ಇದೆ. 11 TMCಗೆ ಕುಸಿದಿರುವಂತದ್ದು ಡ್ಯಾಮ್ ನೀರಿನ ಮಟ್ಟ. ಟೋಟಲಿ 49 TMC ಇಡಿಸುವಂತಹ ಡ್ಯಾಮ್ KRS ಡ್ಯಾಮ್. ಅದರಲ್ಲಿ ಬಳಕೆ ಮಾಡಲಿಕ್ಕೆ ಯೋಗ್ಯ ಇರುವಂತದ್ದು 45 TMC. ಡೆಡ್ ಸ್ಟೋರೇಜ್ 4 TMC ಅನ್ನ ಬಿಟ್ರೆ 45 TMC ಬಳಕೆ ಮಾಡಬಹುದು. ಆದ್ರೆ ಈಗಿರುವಂತದ್ದು ಎಷ್ಟಪ್ಪ ನೀರು ಅಂದ್ರೆ ಬರೀ 11 TMC ಮಾತ್ರ. ಬಳಕೆಗೆ ಸಿಗೋದು ಬರೀ 6 TMC ಮಾತ್ರ ನೀರು. ಈಗಾಗಲೇ ನಾಲೆಗಳಿಗೆ ನೀರನ್ನ ಬಿಡುವಂಥದ್ದನ್ನ ಬಂದ್ ಮಾಡಲಾಗಿದೆ. ನೀರು ಹರಿಯದೆ ಒಣಗ್ತಾ ಇರುವಂಥದ್ದು ಕಬ್ಬು ಬೆಳೆ. ನೀರಿಗಾಗಿ ಹೆದ್ದಾರಿ ತಡೆದು ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಏನೇ ಪ್ರತಿಭಟನೆ ಮಾಡಿದ್ರೂ ಕೂಡ ನೀರೇ ಇಲ್ಲ. ಕುಡಿಯೋ ನೀರಿಗೂ ಕೂಡ ತತ್ವಾರ ಎದುರಾಗುತ್ತೆ. ಬೆಳೆಗೆ ನೀರು ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಜಿಲ್ಲಾಡಳಿತ ಹೇಳಿದೆ. ಬೆಳೆ ಪರಿಹಾರಕ್ಕೆ ಆಗ್ರಹಿಸಿ ರೈತರಿಂದ ಹೋರಾಟವನ್ನ ಕೂಡ ಮಾಡಲಾಗ್ತಾ ಇದೆ. ಪರಿಹಾರ ಕೊಡದಿದ್ರೆ ಆತ್ಮಹತ್ಯೆ ಬೆದರಿಕೆಯನ್ನ ಕೂಡ ಹಾಕಲಾಗ್ತಾ ಇರುವಂತದ್ದು. ಓಕೆ, ನೀವು ನೀರು ಕೊಡೋದಿಲ್ವಾ, ಹಾಗಾದ್ರೆ ಪರಿಹಾರ ಕೊಡಿ ಅಂತ ರೈತರು ಆಗ್ರಹಿಸ್ತಾ ಇದ್ದಾರೆ. ಪರಿಹಾರ ಕೊಡದೆ ಹೋದ್ರೆ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ. ಟೋಟಲಿ ಉಳಿದಿರುವಂತದ್ದು 11 TMC ನೀರು ಮಾತ್ರ KRS ಡ್ಯಾಮ್ ನಲ್ಲಿ. ಕೊಡಗು ಭಾಗದಲ್ಲೂ ಮಳೆ ಆಗ್ತಾ ಇಲ್ಲ, ಹಾಸನ ಭಾಗದಲ್ಲೂ ಕೂಡ ಮಳೆ ಆಗ್ತಾ ಇಲ್ಲ, ಚಿಕ್ಕಮಗಳೂರು ಭಾಗದಲ್ಲಿ ಮಳೆ ಆಗ್ತಾ ಇಲ್ಲ. ಅಲ್ಲಾದ್ರೂ ಮಳೆ ಆಗಿದ್ರೆ ಹೇಮಾವತಿ ಡ್ಯಾಮ್ ಇಂದ, ಹಾರಂಗಿ ಜಲಾಶಯದಿಂದ ನೀರು ಬರ್ತಾ ಇತ್ತು, ಅದು ಕೂಡ ಬರ್ತಾ ಇಲ್ಲ. ಮಳೆ ಇಲ್ಲ, ಬರಿದಾಗ್ತಾ ಇದೆ KRS ಡ್ಯಾಮ್. ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರು ಬಿಡ್ತಾ ಸರ್ಕಾರ ಅಂತ ಮೊದಲೇ ನಮ್ಮ ಹೊಟ್ಟೆಗೆ ಇಟ್ಟಿಲ್ಲ. ಈ ಸಂದರ್ಭದಲ್ಲಿ ತಮಿಳುನಾಡಿಗೆ ಬೇರೆ ನೀರನ್ನ ಕೊಡ್ತಾ ಇರುವಂತ ಆರೋಪ. ಕುಡಿಯುವ ನೀರಿನ ಹೆಸರಲ್ಲಿ KRS ಡ್ಯಾಮ್ ನಿಂದ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ಅಂತ. KRS ಡ್ಯಾಮ್ ನಿಂದ ನದಿಗೆ 2000 ಕ್ಯೂಸೆಕ್ ನೀರನ್ನ ಬಿಡಲಾಗ್ತಾ ಇದೆ. ನದಿಗೆ ನೀರು ಬಿಡುಗಡೆಯಿಂದ ನದಿ ನೀರಿನ ಮಟ್ಟ ಏರಿಕೆ ಆಗಿದೆ. KRS ಡ್ಯಾಮ್ ನೀರು ಬರಿದಾಗ್ತಾನೆ ಹೋಗ್ತಾ ಇದೆ. ಕುಡಿಯುವ ನೀರಿನ ನೆಪದಲ್ಲಿ ನದಿಗೆ ನೀರನ್ನ ಬಿಡ್ತಾ ಇದ್ದಾರಾ ಅಂತ ಸರ್ಕಾರ ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರನ್ನ ಹರಿಸ್ತಾ ಇದೆಯಾ? ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಕನ್ನಡ ಪರ ಸಂಘಟನೆಗಳು. ನೀರನ್ನ ಹರಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಬೆಳೆಗೆ ನೀರು ಕೊಡದೆ ನದಿಗೆ ನೀರು ಬಿಡ್ತಾ ಇರುವಂತದ್ದು ಸರ್ಕಾರದ ನಡೆಗೆ ರೈತರಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಒಂದ್ ಕಡೆ ನಮಗೆ ಬೆಳೆಗೆ ನೀರಿಲ್ಲ ಅಂತ ಹೇಳ್ತೀರಾ, ಮತ್ತೊಂದ್ ಕಡೆ ತಮಿಳುನಾಡಿಗೆ ಹೇಗೆ ನೀರನ್ನ ಹರಿಸ್ತಾ ಇದ್ದೀರಾ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ನೀರು ಬಿಟ್ರೆ ಬೆಂಗಳೂರಿಗೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ 1.25 ಕೋಟಿಗೂ ಹೆಚ್ಚಿನ ಜನಸಂಖ್ಯೆ ಇರುವಂತ ಬೆಂಗಳೂರಿಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ. ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಎದುರಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರಿವೆ ಮುಖಂಡ ಮಾತನಾಡಿದ್ದಾರೆ, ನೋಡೋಣ. ಅಣೆಕಟ್ಟಲಿನಲ್ಲಿ ನೀರು ಇಲ್ಲದೆ, ಒಂದು ಕುಡಿಯಕ್ಕೂ ನೀರಿಲ್ಲದೆ ರೈತಾಪಿ ಜನಗಳು ಕಂಗಾಲಾಗಿದ್ದೀವಿ. ಮತ್ತೆ ಏನಪ್ಪಾ ಅಂದ್ರೆ ಸರ್ಕಾರದವರು ಒಂದು ರಾತ್ರಿ ನೀರು ತಮಿಳುನಾಡಿಗೆ ಹರಿಸುವಂತ ಒಂದು ಅನುಮಾನಗಳು ನಮ್ಮಲ್ಲಿ ಸೃಷ್ಟಿಯಾಗಿದೆ. ಮುಂದಿನ ದಿನಗಳಲ್ಲಿ ಏನಾದ್ರು ನೀವೇನಾದ್ರು ತಮಿಳುನಾಡು ನೀರು ಬಿಡುವಂತದ್ದು ಸಾಬೀತಾದ್ರೆ ಒಂದು ಕರ್ನಾಟಕ ಏನು ಒಂದು ಕನ್ನಡ ಚಳವಳಿ ಒಂದು ಏನು ಕನ್ನಡ ಸಂಘಟನೆಗಳಿದೆ ಎಲ್ಲರೂ ಸೇರಿ ರೈತಾಪಿ ಜನಗಳು ಸೇರಿ ಒಂದು ಉಗ್ರ ಓಟನ್ನ ಹಮ್ಮಿಕೊಳ್ಬೇಕಾಗುತ್ತೆ. ಮತ್ತೆ ರೈತಾಪಿ ಜನಗಳಿಗೆ ಮತ್ತೆ ಕನ್ನಡ ಸಂಘಟನೆಗೆ ಒಂದು ಚಳವಳಿಗೆ ಒಂದು ಕರೆ ನೀಡಬೇಕಾಗುತ್ತೆ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದೆ. ನಮ್ಮ ಅಣೆಕಟ್ಟು ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, KRS ಬರಿದಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಬೆಂಗಳೂರು, ಮಂಡ್ಯ, ಮೈಸೂರು ಭಾಗಕ್ಕೆ ಯಾವ ರೀತಿಯಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಕಂಟಕ ಎದುರಾಗಲಿದೆ? ಅಟ್ ಪ್ರೆಸೆಂಟ್ ಎಷ್ಟು TMC ನೀರಿದೆ? ಡೆಡ್ ಸ್ಟೋರೇಜ್ ಅನ್ನ ಕಳೆದಂತ ಸಂದರ್ಭದಲ್ಲಿ ಜುಲೈ ತಿಂಗಳಲ್ಲೆಲ್ಲ ಎಂತ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಹಾಹಾಕಾರ ಎದುರಾಗಬಹುದು ಅಂತ ನೀರಿಗೆ? ಖಂಡಿತ ಪೃಥ್ವಿ, ಈಗ ಡ್ಯಾಮ್ ನಲ್ಲಿ 11 TMC ಅಷ್ಟು ನೀರು ಮಾತ್ರ ಇರುವಂತದ್ದು, ಶೇಖರಣೆ ಆಗಿರುವಂತದ್ದು. ಅದರಲ್ಲೂ ಕೂಡ 4 TMC ಅಷ್ಟು ನೀರು ಡೆಡ್ ಸ್ಟೋರೇಜ್ ಆಗಿರುವಂತದ್ದು. ಅಂದ್ರೆ ಅದು ಬಳಕೆಗೆ ಬರೋದಿಲ್ಲ, ಅದನ್ನ ಉಪಯೋಗಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಹೀಗಾಗಿ 6 TMC ನೀರು ಮಾತ್ರ ಈಗ ಜನರಿಗೆ ಬಳಕೆಗೆ ಮಾತ್ರ ಸಿಗುವಂತ ನೀರಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ
ಜುಲೈ 1 ತಿಂಗಳಿಗೆ ಈ 6 TMC ನೀರು ಅಂದ್ರೆ ಕುಡಿಯೋದಿಕ್ಕೆ ಬಳಕೆಗೆ ಸಿಗುತ್ತೆ. ಆದ್ರೆ ಈ 1 ತಿಂಗಳಲ್ಲಿ ಏನಾದ್ರೂ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಆಗ್ಲಿಲ್ಲ ಅಂತಂದ್ರೆ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಬೇಕಾದಂತ ಪರಿಸ್ಥಿತಿ ಎದುರಾಗ್ತಾ ಇರುವಂತದ್ದು. ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ತಲೆನೋವಾಗಿರ್ತಕ್ಕಂಥದ್ದು. ಈಗಾಗ್ಲೇ ಏನು ರೈತ ಸಂಘಟನೆಗಳು ಬೀದಿಗೆ ಇಳಿದು ಹೋರಾಟವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾವೆ. ಯಾಕೆ ಅಂತಂದ್ರೆ ರೈತರು ಬೆಳೆದಂತ ಬೆಳೆಗಳಿಗೆ ನೀರು ಸಿಗ್ತಾ ಇಲ್ಲ. ಈಗಾಗಲೇ ನಾಲೆಗಳಿಗೆ ಬಿಡ್ತಿದ್ದಂತ ನೀರನ್ನ ಕೂಡ ಬಂದ್ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಆಕ್ರೋಶವನ್ನ ರೈತ ವ್ಯಕ್ತಪಡಿಸ್ತಾ ಇದ್ದಾನೆ. ಯಾಕೆಂದ್ರೆ ಬೆಳೆದಂತ ಬೆಳೆಗಳು ನಾಶ ಆಗ್ತಾ ಇದೆ, ಹೀಗಾಗಿ ನಾಲೆಗಳಿಗೆ ನೀರ್ ಬಿಡಿ ಅಂತ ಒತ್ತಾಯವನ್ನ ರೈತ ಮಾಡ್ತಾ ಇರುವಂತದ್ದು. ಆದ್ರೆ ಮತ್ತೊಂದು ಕಡೆ ಕುಡಿಯೋದಿಕ್ಕೆ ನೀರನ್ನ ಬಳಕೆ ಮಾಡ್ಬೇಕಾಗತ್ತೆ. ಹೀಗಾಗಿ ರಾಜ್ಯ ಸರ್ಕಾರ ಸಂಕಷ್ಟಕ್ಕೆ ಸಿಲುಕಿದೆ ಅಂತಾನೆ ಹೇಳ್ಬೋದು. ಮತ್ತೊಂದು ಕಡೆ ಈ ರೈತ ಸಂಘಟನೆಗಳು ಹಾಗೂ ಕನ್ನಡ ಪರ ಸಂಘಟನೆಗಳು ಆರೋಪವನ್ನ ಮಾಡ್ತಾ ಇದ್ದಾವೆ. ಅಂದ್ರೆ ಕುಡಿಯುವ ನೀರಿನ ಹೆಸರಿನಲ್ಲಿ ಕಾವೇರಿ ನದಿಗೆ ನೀರನ್ನ ಹರಿಸಲಾಗ್ತಾ ಇದೆ, ಇದು ತಮಿಳುನಾಡಿಗೆ ಹೋಗ್ತಾ ಇದೆ ನೀರು ಅನ್ನುವಂತ ಆರೋಪವನ್ನ ಸಂಘಟನೆಗಳು ಮಾಡ್ತಾ ಇರುವಂತದ್ದು. ಒಂದು ವೇಳೆ ಏನಾದ್ರೂ ಕದ್ದು ಮುಚ್ಚಿ ಏನಾದ್ರೂ ತಮಿಳುನಾಡಿಗೆ ನೀರನ್ನ ಬಿಡ್ತಿದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದಂತ ಹೋರಾಟವನ್ನ ಮಾಡ್ತೇವೆ ಅನ್ನುವಂತ ಮಾತನ್ನ ಕನ್ನಡ ಪರ ಸಂಘಟನೆಗಳು ಹೇಳ್ತಾ ಇರುವಂತದ್ದು. ಹಾಗೆ ರೈತರು ಕೂಡ ಅದೇ ಮಾತನ್ನ ಹೇಳ್ತಾ ಇದ್ದಾರೆ. ಪೃಥ್ವಿ, ಅಲ್ಲ, ಇಲ್ಲ ಆರೋಪ ಓಕೆ, ಆದ್ರೆ ನಿಜಕ್ಕೂ ಎಷ್ಟು ನೀರನ್ನ ತಮಿಳುನಾಡಿಗೆ ಬಿಡ್ಲಾಗ್ತಾ ಇದೆ ಅಂತ? ಕಾಂಗ್ರೆಸ್ ಅಲ್ಲಿ ಮೈತ್ರಿ ಮಾಡ್ಕೊಂಡಿದೆ ಟಿವಿಕೆ ಜೊತೆ, ಇಲ್ಲಿ ನೀರಿನಲ್ಲೂ ಮೈತ್ರಿ ಆಗ್ಬಿಟ್ಟಿದ್ಯಾ? ಅವ್ರನ್ನ ಮೆಚ್ಚಿಸುವಂತ ಕೆಲಸವನ್ನ DK ಶಿವಕುಮಾರ್ ಸರ್ಕಾರ ಇಲ್ಲಿಂದ ಮಾಡ್ತಾ ಇದೆಯಾ ಅಂತ? ಅಧಿಕಾರಿಗಳು ನೀಡ್ತಾ ಇರುವಂತದ್ದು ನದಿಗೆ ಸರಿಸುಮಾರು 700 ಕ್ಯೂಸೆಕ್ ನಷ್ಟು ನೀರನ್ನ ಮಾತ್ರ ಹರಿಬಿಡ್ತಾ ಇರುವಂತದ್ದು ಅನ್ನುವಂತ ಹೇಳಿಕೆಗಳನ್ನ ಅಂದ್ರೆ ಅವರು ನಂಬರಿಂಗ್ ಅನ್ನ ಕೊಡ್ತಾ ಇರುವಂತದ್ದು ಅಧಿಕಾರಿಗಳು. ಆದ್ರೆ ಏನು ತಳಮಟ್ಟ ಕಾಣ್ತಾ ಇದ್ದಂತ ನದಿ ಏನಿದೆ ಈಗ ತುಂಬಿ ಹರಿತಾ ಇದೆ. ಹೀಗಾಗಿ ಇದು ಬರೀ 700 ಕ್ಯೂಸೆಕ್ಸ್ ಮಾತ್ರ ಅಲ್ಲ, ಇವರು 2000 ಕ್ಯೂಸೆಕ್ ಹೆಚ್ಚು ನೀರನ್ನ ನದಿಗೆ ಹರಿಸಿದ್ದಾರೆ ಅನ್ನುವಂತ ಅನುಮಾನ ಇಲ್ಲಿ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ರೈತರಿಗೆ ಗೊತ್ತಾಗ್ಬಿಡುತ್ತೆ ಕಾವೇರಿ ನದಿಗೆ ಎಷ್ಟು ನೀರನ್ನ ಬಿಟ್ರೆ ಎಷ್ಟು ಎತ್ತರವಾಗಿ ನೀರು ಹರಿಯುತ್ತೆ ಅನ್ನುವಂಥದ್ದು ರೈತರಿಗೆ ಗೊತ್ತು. ಹೀಗಾಗಿ ಈ ಒಂದು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಂದ್ರೆ ಕುಡಿಯೋ ನೀರಿಗೆ ಅಂತ 700 ಕ್ಯೂಸೆಕ್ ನದಿಗೆ ನೀರನ್ನ ಬಿಡ್ತಾ ಇದೀವಿ ಅಂತ ಏನ್ ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ಇದು ಎಲ್ಲ ಒಂದು ಕಡೆ ಸುಳ್ಳ ಅನ್ನುವಂತ ಅನುಮಾನವನ್ನ ರೈತರು ವ್ಯಕ್ತಪಡಿಸ್ತಾ ಇರುವಂತದ್ದು. ಕುಡಿಯುವ ನೀರಿನ ಹೆಸರಿನಲ್ಲಿ ತಮಿಳುನಾಡಿಗೆ ನೀರನ್ನ ಬಿಡ್ತಾ ಇದ್ದಾರಾ ಅನ್ನುವಂತ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂದ್ರೆ ಮೊನ್ನೆ ಅಷ್ಟೇ ತಮಿಳುನಾಡು ಏನು ಸುಪ್ರೀಂ ಕೋರ್ಟ್ ಕದವನ್ನ ತಟ್ಟಿತ್ತು, ನೀರನ್ನ ಬಿಡ್ಬೇಕು ಅಂದ್ರೆ ಜೂನ್ ತಿಂಗಳಿನಲ್ಲಿ ಏನ್ ನೀರನ್ನ ಹರಿಸ್ಬೇಕಿತ್ತು ಆ ನೀರನ್ನ ಹರಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಗ್ರಹಗಳನ್ನ ಮಾಡಿತ್ತು. ಈ ನಿಟ್ಟಿನಲ್ಲಿ ಏನಾದ್ರೂ KRS ಡ್ಯಾಮ್ ನಿಂದ ತಮಿಳುನಾಡಿಗೆ ನೀರನ್ನ ಹರಿಸ್ತಾ ಇದ್ದಾರಾ ಅನ್ನುವಂತ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕೆ ಆ ಆಕ್ರೋಶ ಅಂತಂದ್ರೆ ಇಲ್ಲಿ ಬೆಳೆದಂತ ಬೆಳೆಗಳಿಗೆ ನೀರಿಲ್ಲ, ಇನ್ನು ತಮಿಳುನಾಡಿಗೆ ಯಾಕೆ ನೀರನ್ನ ಕೊಡಬೇಕು ಅನ್ನುವಂತ ಆಕ್ರೋಶವನ್ನ ರೈತರು ವ್ಯಕ್ತಪಡಿಸ್ತಾ ಇದ್ದಾರೆ. ಓಕೆ, ಧನ್ಯವಾದ ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ.